ಕಟ್ಟಡ ಮುಂದೆ ನಿಂತಿದ್ದ ಕಾರನ್ನು ರಿವರ್ಸ್ ಮಾಡ್ಕೊಂಡು ಡ್ರೈವರ್ ಆಫೀಸ್ಗೆ ವಾಪಸ್ ಹೊರಟೋದ್ರೆ ಹೆದರಿಕೆಯಿಂದ ನೋಡ್ತಿದ್ದ ಲಹರಿ ಕೈ ಹಿಡಿದು ಒಳಗೆ ಕರ್ಕೊಂಡು ಬಂದ. ತಾರಕ್ ಫ್ಲೈಟ್ ಹತ್ತೋವರೆಗೂ ಗಲಗಲ ಮಾತಾಡ್ದವಳು ಒಮ್ಮೆಲೆ ಮೌನವ್ರತ ಹಿಡಿದಿರೋದು ಅವನು ಗಮನಿಸ್ತಲೇ ಇದ್ದಾನೆ. ಸುತ್ತಲೂ ಕತ್ಲು, ದೂರದಲ್ಲೆಲ್ಲೋ ಮನುಷ್ಯರ ಸುಳಿವೇ ಇಲ್ಲ. ಕಾಡಿನ ಥರ ಇದೆಯೇನೋ, ಅಲ್ಲಲ್ಲಿ ಮಿಡತೆಗಳ ಶಬ್ದ ಮಾತ್ರ ಅಸ್ಪಷ್ಟವಾಗಿ ಕೇಳಿಸ್ತಿದೆ. ತನ್ನ ಬೆರಳಿನಿಂದ ಸೆನ್ಸರ್ ಲಾಕ್ ತೆಗೆದ ತಾರಕ್ ಒಳಗಡೆ ಬರ್ತಾ ಹಿಂದೆ ಇದ್ದ ಲಹರಿ ಕಡೆ ತಿರುಗ್ದ. ಸಡನ್ನಾಗಿ ಅವನಾಗಿ ತಿರುಗುವಷ್ಟರಲ್ಲಿ ಹಿಂದಕ್ಕೆ ಬೀಳೋದಕ್ಕೆ ಹೋದ ಅವಳನ್ನ ಗಟ್ಟಿಗೆ ಹಿಡಿದು ಕಣ್ಣು ಮಿಟುಕಿಸ್ದ. ತಾರಕ್ ನಡುಗ್ತಿರೋ ಧ್ವನಿಯಲ್ಲಿ ಏನೋ ಕಳವಳ. ಅವಳನ್ನ ಮುಂದೆ ಕೇಳ್ಕೊಂಡು ಮತ್ತೊಂದು ಕೈನ ಸೊಂಟ ಸುತ್ತಲೂ ಹಾಕಿ ಎಲ್ಲವನ್ನ ಅವಳ ಭುಜದ ಮೇಲಿಟ್ಟು ಒಳಗಡೆ ಕರ್ಕೊಂಡು ಬಂದ. ಕಾಲುಗಳಿಗೆ ಮೆತ್ತಗೆ ತಗಲಿದ ಸ್ಪರ್ಶಕ್ಕೆ ತಾರಕ್ ಕೈ ತೆಗೆಯೋದು ನೋಡಿದ ಲಹರಿಗೆ ಬಂಗಾರದ ಬೆಳಕಿನಲ್ಲಿರೋ ಹಾಲ್, ಕೆಳಗಡೆ ಬಿಳಿ ಮಾರ್ಬಲ್ ಮೇಲೆ ಕೆಂಪು ಗುಲಾಬಿ ದಳಗಳಿಂದ ಮಾಡಿದ ಹೂವಿನ ಆದಿ, ಅಕ್ಕಪಕ್ಕದಲ್ಲಿ ಮೇಣದ ಬತ್ತಿಗಳು ಸ್ವಾಗತ ಕೋರ್ತಿದ್ವು. ಆ ಹಾಲ್ ಪೂರ್ತಿ ಗುಲಾಬಿ ಮತ್ತು ಲ್ಯಾವೆಂಡರ್ ಸುಗಂಧದಿಂದ ಹಿತವಾಗಿ ತುಂಬಿಕೊಂಡಿತ್ತು. ಬಾಗಿಲು ಹಾಕಿ ಬ್ಯಾಗ್ನೊಂದಿಗೆ ಮೇಲಕ್ಕೆ ಹೋಗ್ತಿರೋ ತಾರಕ್ನ ಕಣ್ಣಿನ ಕೋರೆಯಿಂದ ನೋಡ್ತಾ ಸುತ್ತಲೂ ಗಮನಿಸ್ತಾ ಅಲ್ಲೇ ನಿಂತ್ಕೊಂಡ್ಳು. ಒಳಗಡೆ ಬಂದಾಗಿಂದ ಆ ಸುಗಂಧಕ್ಕೆ ಒಂದು ರೀತಿ ಅಮಲು ಆವರಿಸ್ಕೊಂಡಿತ್ತು. ಮನಸ್ಸೆಲ್ಲ ಹಗುರವಾಯಿತು. ಹುಗುರು ಕಚ್ತಾ ನಿಂತಿದ್ದ ಅವಳನ್ನ ನೋಡ್ತಾ ಓಯ್ ಅಂತ ಕರೆದ. ಅವಳು ನೋಡಲಿಲ್ಲ. ಏಯ್ ನಿನ್ನನ್ನೇ. ಅವನ ಕರಿಯಲ್ಲಿದ್ದ ತುಂಟತನಕ್ಕೆ ಅವಳು ನಿಜಕ್ಕೂ ನೋಡಲೇ ಇಲ್ಲ. ಕೆಳಗಡೆ ಬರ್ತಿರೋ ತಾರಕ್ನ ಗಮನಿಸಿ ಒಂದೊಂದು ಹೆಜ್ಜೆ ಹಿಂದೆ ಕಿಡ್ತಾ ಬಾಗಿಲಿಗೆ ತಗಲಿ ನಿಂತಳು. ಏನಮ್ಮ ಸತ್ಯಭಾಮೆ, ಫೋನಲ್ಲಿ ಅಷ್ಟೊಂದು ಕಾಡಿಸಿ ನನ್ನಲ್ಲಿ ತಳಮಳ ಉಂಟು ಮಾಡಿ ಇವಾಗ ಹೀಗೆ ಎದರ್ತಾ ಓಡಿ ಹೋಗ್ತಿದ್ಯಾ? ಅವಳನ್ನ ಗೋಡೆಗೆ ಒರಗಿಸಿ ಲಾಕ್ ಮಾಡಿ ಅತ್ಯಂತ ಹತ್ತಿರ ಬಂದು ಕೇಳ್ದ. ಪಾಪ ಹುಡುಗಿ ಮಾತಾಡಲಿಲ್ಲ. ಓಯ್ ಸತ್ಯಭಾಮೆ, ನೋಡಿ ಹೀಗೆ. ಏನು ನಾಚಿಕೆನಾ? ಓರಿಯಾಗಿ ಕಣ್ಣುಗಳನ್ನ ಮೇಲಕ್ಕೆತ್ತಿದ ಅವಳ ಕಣ್ಣುಗಳಲ್ಲಿ ಏನೋ ಒಂದು ಭಾವ. ಗಲ್ಲವನ್ನು ಹಿಡಿದು ಸಣ್ಣದಾಗಿ ಕಚ್ಚಿ ಕಿವಿ ಹತ್ರ ಬಂದು ನೀನು ನನಗೆ ಬೇಕು ಅಂದ ಸಣ್ಣದಾಗಿ ಕಿಲಿಕಿಲಿಯಾಗಿ. ಅವಳ ಕೈಗಳು ಅವನ ಶರ್ಟನ್ನು ಗಟ್ಟಿಯಾಗಿ ಬಿಗಿದಪ್ಕೊಂಡ್ರೆ ಗೊಂದಲದಿಂದ ನೋಡ್ತಿದ್ದ ಅವಳನ್ನು ಎರಡು ಕೈಗಳಲ್ಲಿ ಎತ್ಕೊಂಡು ಮೇಲಕ್ಕೆ ಕರ್ಕೊಂಡು ಹೋದ ತಾರಕ್. ಅವನ ಕುತ್ತಿಗೆ ಸುತ್ತಲೂ ಕೈಗಳು ಹಾಕಿ ಎದೆಗೆ ತಲೆ ಇಟ್ಕೊಂಡ್ಳು. ಲಯಬದ್ಧವಾಗಿ ಮೃದುವಾದ ಧ್ವನಿಯಲ್ಲಿ ಕೇಳಿಸ್ತಿರೋ ಹೃದಯದ ಬಡಿತವನ್ನು ಕೇಳ್ತಾ ನನ್ನ ಇಷ್ಟೊಂದು ಟೆನ್ಷನ್ ಇಡ್ತಾ ನೀನು ಮಾತ್ರ ಎಷ್ಟು ಕೂಲಾಗಿ ಹೇಗಿರ್ತೀಯಾ ಅಂತ ಕೇಳಿದ್ಲು. ರೂಮಿನ ಮುಂದೆ ಇಳಿಸಿ ನಾವು ಕೊಡೋ ಸರ್ಪ್ರೈಸ್ಗೆ, ಶಾಕ್ಗಳಿಗೆ ಥ್ರಿಲ್ಲಾಗದೆ ಪ್ರತಿಯೊಂದಕ್ಕೂ ಹೆದರಿ ಸತ್ತರೆ ಹೀಗೆ ಇರುತ್ತೆ. ನೀನು ಹುಚ್ಚಿ ಅಂತ ಗೊತ್ತು, ಆದರೆ ಇಷ್ಟೊಂದು ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅಂದ. ಕೋಪದಿಂದ ಮುಖವನ್ನು ಕೆಂಪು ಮಾಡ್ಕೊಂಡು ನೋಡಿದ್ಲು. ಅವಳನ್ನ ಮುಂದಕ್ಕೆ ಕೇಳ್ಕೊಂಡು ಕೆಂಪಗಾಗಿ ಬದಲಾಗಿರೋ ತುಟಿಗಳನ್ನ ನೋಡ್ತಾ ಮೊದಲಿನಲ್ಲಿ ತುಂಬ ಧೈರ್ಯಶಾಲಿಯಾಗಿದೆಯಲ್ಲೇ, ಇವಾಗ ಯಾಕೆ ನನಗಿಷ್ಟೊಂದು ಬಂಪರ್ ಆಫರ್ ಕೊಡ್ತಿದ್ಯಾ? ಬ್ರೈನ್ ಬಳಸೋದನ್ನು ನಿಲ್ಲಿಸ್ಬಿಟ್ಟಿದ್ಯಾ ಅಂತ ಕಣ್ಣು ಹೊಡೆದ. ನೀನು ನನ್ನ ಲೈಫ್ ಬರೋವರೆಗೂ ನನ್ನ ಬ್ರೈನ್ ಚೆನ್ನಾಗಿ ಕೆಲಸ ಮಾಡ್ತಿತ್ತು ಸ್ವಾಮಿ, ನೀವು ಬಂದ ಮೇಲೆ ಹೀಗೆ ಹಾಳಾಗಿದ್ದು. ಒಂದು ಮಾತು ಹೇಳೆ, ನನ್ನ ಅಪ್ಪಣೆಗಳಿಗೆ ಹಠಕ್ಕೆ ನೀನು ಬೇಸರ ಪಡ್ತಿದ್ಯಾ ಇಲ್ಲ ಎಂಜಾಯ್ ಮಾಡ್ತಿದ್ಯಾ ಅಂತ ನೇರವಾಗಿ ಪ್ರಶ್ನೆ ಮಾಡ್ದ. ಇವಾಗ ಇಷ್ಟೊಂದು ದೊಡ್ಡ ಅನುಮಾನ ಯಾಕೆ ಬಂತು ನಿನಗೆ? ಕೇಳಿದ್ದಕ್ಕೆ ಉತ್ತರ ಹೇಳು ಅಂತಂದ ಅವನು. ನಿನಗೆ ಬಿದ್ದಿದ್ದೇ ನಿನ್ನ ಈ ಹಠ ಮತ್ತು ಗತ್ತು ನೋಡಿ. ಯಾವುದೇ ಹುಡುಗಿಗಾದರೂ ಗಂಭೀರವಾಗಿ ಚುರುಕಾಗಿರೋ ನಿನ್ನಂಥ ಹುಡುಗರೇ ಇಷ್ಟ ಆಗ್ತಾರೆ. ಎಲ್ಲೋ ಕೆಲವರು ಮಾತ್ರ ಸೈಲೆಂಟ್ ಆಗಿರೋರು ಬೇಕು ಅಂತ ಅಂದ್ಕೊಳ್ತಾರೆ. ನಾನು ಮಾತ್ರ ನಿನಗೆ ಫ್ಲ್ಯಾಟ್ ಆಗಿಬಿಟ್ಟೆ ಅಂತ ಅಂದ್ಲು ಚಿಕ್ಕ ನಗುವಿನೊಂದಿಗೆ. ಹೀಗೆ ಇರು ಮತ್ತೆ, ನನಗೆ ನೀನು ಹುಚ್ಚಿಯಾಗಿ ತುಂಟತನ ಮಾಡ್ತಾ ಬೈಸ್ಕೊಳ್ತಾ ಮುದ್ದಾಗಿ ಮುನಿಸ್ಕೊಳ್ತಾ ಕ್ಯೂಟಾಗಿ ಮೂತಿ ತಿರುಗಿಸಿದ್ರೇ ಇಷ್ಟ. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊ ಅಂತ ರೂಮ್ ಕರ್ಕೊಂಡು ಬಂದು ಅತ್ತ ಕಡೆ ನಿನಗೆ ಬೇಕಾದ ವಸ್ತುಗಳಿವೆ, ಕರೆಕ್ಟಾಗಿ 15 ನಿಮಿಷದಲ್ಲಿ ಬರಬೇಕು ಅಂತ ಹೇಳ್ದ. ಬರೆದಿದ್ರೆ 11 ನಿಮಿಷದಲ್ಲೇ ನಾನೇ ಬರ್ತೀನಿ ಅಂದ. ಬೇಡ ಬಿಡು, ನಾನೇ ಬರ್ತೀನಿ. ಆದರೂ ಇವೆಲ್ಲ ಪಕ್ಕಾ ಪ್ಲ್ಯಾನ್ ಮಾಡಿಯೇ ಮಾಡಿದ್ದೀರಿ ಅಲ್ವಾ ಅಂದ್ಲು. ಅವಳನ್ನು ಕೆಳಗಿನಿಂದ ಮೇಲಿನವರೆಗೂ ದಿಟ್ಟಿಸಿ ನೋಡಿ, ಇವಾಗ ಸ್ಕೂಲ್ಗೆ ಹೋಗೋ ಚಿಕ್ಕ ವಯಸ್ಸಿನ ಬ್ಯಾಚೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ತಿರುಗ್ತಿದ್ದಾರೆ. ನಾನು ಇರೋದರಲ್ಲಿ ತಪ್ಪೇನಿದೆ? ನೀನೇನು ಇನ್ನೂ ಹಳೆಯ ಕಾಲದಲ್ಲಿಲ್ಲ, ಕಲ್ಪನೆಗಳಲ್ಲಿ ತೇಲಾಡೋದಕ್ಕೆ. 2 ವರ್ಷ ಕಳೆದ್ರೆ ಭೂಮಿ ಮೇಲೆ ಬಂದು 3 ದಶಕಗಳು ಪೂರ್ತಿ ಆಗ್ಬಿಡುತ್ತೆ. ಇನ್ನು ಬ್ರಹ್ಮಚಾರಿಯಾಗಿ ಇದ್ದೀನಿ ಅಂದರೆ ಲೋಕ ಅನುಮಾನಿಸುತ್ತೆ ಅಂದ. ಓಹೋಹೋ, ಅದಕ್ಕೆ ನಾ ಮದುವೆ ಮಾಡ್ಕೊಂಡು ಇವಾಗ ಮೊದಲ ರಾತ್ರಿಗೆ ಇಷ್ಟೊಂದು ಅವಸರ ಪಡ್ತಿದ್ದೀರಿ ಅಂತ ನಗ್ತಿದ್ದ ಲಹರಿಯನ್ನು ಗರಂ ಅಂತ ನೋಡೋ ಅಷ್ಟರಲ್ಲೇ ಕ್ಷಮಿಸು ರಮಣ ಅಂತ ಓಡ್ ಹೋದ್ಲು. ಶವರ್ ಮುಗಿಸ್ಬಂದು ಬೆಡ್ ಮೇಲಿದ್ದ ಕವರ್ ಓಪನ್ ಮಾಡಿದ ಲಹರಿಗೆ ರೆಡ್ ಬಣ್ಣದ ತೆಳುವಾದ ಸೀರೆ ದರ್ಶನ ನೀಡಿತು.
ಹಿಡಿದ್ರೆ ಕೈಯಿಂದ ಜಾರು ಹೋಗುವಂತಿದ್ದ. ಅದನ್ನು ಪೂರ್ತಿಯಾಗಿ ಬಿಡಿಸಿ ನೋಡಿದ್ಲು. ರೆಡ್ ಸೀರೆ ಮೇಲೆ ಗೋಲ್ಡ್ ಲೀವ್ಸ್ ಪ್ರಿಂಟ್ ಇದ್ದು ತುಂಬ ಚೆನ್ನಾಗಿತ್ತು. ಅದಕ್ಕೆ ಜೊತೆಯಾಗಿದ್ದ ಬ್ಲೌಸ್ ಪೆಟಿಕೋಟ್ ತೊಗೊಂಡು ಚೇಂಜ್ ಮಾಡ್ಕೊಂಡು ಕನ್ನಡಿ ಮುಂದೆ ಬರೋಷ್ಟರಲ್ಲಿ ಸಣ್ಣನೆ ಸೊಂಟದ ಚೈನ್ ಕಾಣಿಸ್ತು. ಹೆಣ್ಣಾಗಿ ಮೊದಲ ರಾತ್ರಿ ಬಗ್ಗೆ ಕಲ್ಪನೆಗಳಿದ್ವು, ಆದರೆ ಅತಿಯಾಗಿ ಎದುರುವಷ್ಟು ಅವಳಲ್ಲಿರಲಿಲ್ಲ. ಭಯ ಅನ್ನೋದು ಒಂದು ಹಂತದಲ್ಲಿ ಸ್ವಲ್ಪ ಸಮಯದವರೆಗೂ ಇರುತ್ತೆ, ಆದರೆ ಸಿಹಿಯಾದ ಕನಸುಗಳು ಮಾತ್ರ ಅವಳ ಮನಸ್ಫೂರ್ತಿ ತುಂಬ ಹೋಗಿದ್ವು. ಇಬ್ಬರು ಒಬ್ರಿಗೊಬ್ಬರು ಮನಪೂರ್ವಕವಾಗಿ ಸಮರ್ಪಿಸಿಕೊಳ್ಳೋ ಪವಿತ್ರವಾದ ಯಜ್ಞವೇ ಮೊದಲ ರಾತ್ರಿ. ಒಬ್ಬರ ಶ್ವಾಸವಾಗಿ ಮತ್ತೊಬ್ಬರು, ಒಬ್ಬರು ಪ್ರಾಣವಾಗಿ ಮತ್ತೊಬ್ಬರು, ಇಬ್ಬರೇ ಒಂದಾಗೋ ಅದ್ಭುತವಾದ ರಾತ್ರಿ ಮೊದಲ ರಾತ್ರಿ. ಅಂದವಾದ ಅನುಭವಗಳನ್ನು ಮೂಟೆ ಕಟ್ಕೊಳ್ಬೇಕಂತ ವಯಸ್ಸಿಗೆ ಬಂದು ಯಾವುದೇ ಕನ್ಯೆಯಾದರೂ ಆಸೆ ಪಡ್ತಾಳೆ, ಕನಸು ಕಾಣ್ತಾಳೆ. ಅವಳು ಹಾಗೇ ಇದ್ದಾಳೆ ಇವಾಗ. ಜ್ಯುವೆಲರಿ ಬಾಕ್ಸ್ನಲ್ಲಿದ್ದ ಗೋಲ್ಡ್ ಬಳೆಗಳನ್ನ ತೆಗೆದು ಅವುಗಳ ಮಧ್ಯದಲ್ಲಿ ಕೆಂಪು ಮಣ್ಣಿನ ಬಳೆಗಳನ್ನ ಜೋಡಿಸಿ ಹಾಕೊಂಡ್ಳು. ಹಣೆ ಮೇಲೆ ರೆಡ್ ಕಲರ್ ಸ್ಟೋನ್ ಬಿಂದಿ, ಸಿಂಧೂರದ ರೇಖೆ, ಕಣ್ಗಳಿಗೆ ಕಪ್ಪು ಕಾಡಿಗೆ ಹಚ್ಚುತ್ತಿದ್ರೆ ಸ್ಟ್ರಾಬೆರಿಯಂತೆ ತುಟಿಗಳು ಅರಳಿದ್ವು. ಅದೇ ಮನೆಯಲ್ಲಾಗಿದ್ರೆ 4 ಜನ ಹೆಣ್ಮಕ್ಳು ರೆಡಿ ಮಾಡ್ತಿದ್ರು. ಮಾಡಿದಷ್ಟು ಹೊತ್ತು ಏನೇನೋ ತುಂಟತನದ ಮಾತುಗಳು ಹೇಳ್ತಾ ಇನ್ನೂ ನಾಚಿಯಿಂದ ಕುಸಿದು ಹೋಗುವಂತ ಮಾಡ್ತಿದ್ರು. ಆದರೆ ಇಲ್ಲಿ ತಾನು ಅಲಂಕಾರ ಮಾಡ್ಕೊಳ್ಳುವಷ್ಟು ಹೊತ್ತು ತಾರಕ್ನ ಆಲೋಚನೆಗಳಲ್ಲೇ ಮುಳುಗಿದ್ಲು. ಬಾಗಲ್ ತಡ್ತಾ ಲಹರಿ ಎಂಬ ಕರೆ ತಾರಕ್ನಿಂದ. ಹಾಂ ಅಂತ ಮಾತ್ರ ಉತ್ತರ ನೀಡಿದ್ಲು. ಬಾಗಲ್ ತೆಗಿ. ಎದೆ ತುಂಬ ಉಸಿರು ತಗೊಂಡು ತನ್ನಂತಾನು ಧೈರ್ಯ ಮಾಡ್ಕೊಂಡು ಹೋಗಿ ಬಾಗಲ್ ತೆಗೆದ್ಲು. ಅವಳ ನೋಟ ನೆಲದ ಕಡೆಗಿತ್ತು. ವೈಟ್ ಟ್ರೌಸರ್ ಕೆಳಗಿದ್ದು ಬಿಳಿ ತಾರಕ್ನ ಪಾದಗಳನ್ನ ನೋಡ್ತಾ ಸೀರೆ ಸೆರಗನ ಕೈಯಿಂದ ನೋಡ್ಸ್ಕೊಳ್ತಿದ್ಲು. ತಾರಕ್ ಎಷ್ಟು ಹೊತ್ತಾದರೂ ಮಾತಾಡದೇ ಇದ್ದಿದ್ದರಿಂದ ನಿಧಾನವಾಗಿ ತಲೆ ಎತ್ತು ನೋಡಿದ್ಲು. ಬಿಳಿ ಆಕಾಶದಲ್ಲಿ ಕೆಂಪು ಚಂದ್ರನನ್ನು ನೆನಪಿಸೋ ಅವಳ ರೂಪವನ್ನು ಕಣ್ಣುಗಳಲ್ಲಿ ಬಂಧಿಸೋದ್ರಲ್ಲಿ, ಮಾತಾಡೋದಲ್ಲಿ ಮರೆತವನಂತೆ ನಿಂತುಬಿಟ್ಟಿದ್ದ. ವೈಟ್ ಆ್ಯಂಡ್ ವೈಟ್ನಲ್ಲಿ ಚಂದ ಮಾಮನಂತಿದ್ದ. ತನ್ನಂತೆ ಕೆಂಪು ಬಣ್ಣದಲ್ಲಿ ರೆಡಿ ಆಗ್ತಾನೆ ಅಂದ್ಕೊಂಡ್ರೆ ವೈಟ್ ಹಾಕಿದಾನೆ. ಅದೇ ವಿಷಯವನ್ನು ಕೇಳಿದ್ಲು. ಆ ಥರ ತಡೆಯೋದಕ್ಕಾಗದೆ, ಯಾಕೆ ವೈಟ್ ಕಲರ್ ಹಾಕಿದ್ದೀರಾ ಅಂತ ಮುದಿ ತಿರುಗಿಸ್ತಾ. ತುಂಬ ಮುದ್ದಾಗಿ ಕಾಣ್ತಿದ್ಯಾ ಅಂತ ಗುಲಾಬಿನ ಕೈಗೆ ನೀಡ್ತಾ. ಥ್ಯಾಂಕ್ಸ್ ಅಂತ ತಗೊಂಡು ಕೈ ಚಾಚಿ ತಾರಕ್ನ ಗೊಂದಲದಿಂದ ನೋಡ್ತಿದ್ರೆ ನನ್ನ ಜೊತೆ ಬಾ ಅಂತ. ಅಲ್ಲಿವರೆಗೂ ಕಡಿಮೆ ಆಗಿದ್ದ ಹಾರ್ಟ್ ಬೀಟ್ ಮತ್ತೆ ಹೆಚ್ಚಾಯಿತು. ತಾರಕ್ ಹಿಂದೆ ನಿಧಾನವಾಗಿ ನಡ್ಕೊಂಡು ಹೋದ್ಲು. ಎಲ್ಲಿಗೆ ಅಂತ ಬಂದು ರೂಮ್ ದಾಟ್ ಹೋಗ್ತಿದ್ರೆ ಕೇಳಿದ್ಲು. ಕಿರ್ಚಬೇಡ ಅಂತ ಹಾಲಿನಿಂದ ಕನ್ನೆಡ್ ಬಾಗಲ್ ತೆಗೆದು ಟೆರೇಸ್ ಮೇಲೆ ಕರ್ಕೊಂಡು ಹೋಗಿ ಕಣ್ಣು ಮುಚ್ಚಿದ ಲಹರಿಗೆ ಕಣ್ಣು ಬಿಡೋದು ಕೇಳ್ದ. ಮೋಡ ಕವಿದ ಆಕಾಶದಲ್ಲಿ ಚಂದ್ರ ಸಂಕೋಚದಿಂದ ಆಟ ಆಡ್ತಿದ್ರೆ ತಣ್ಣನೆ ತಂಗಾಳಿ ಬಂದು ಮೈ ರೋಮಾಂಚನಗೊಳಿಸ್ತಾ ಹೋಗ್ತಿದ್ರೆ ಒಮ್ಮೆಲೆ ಲೈಟ್ಸ್ ಆನ್ ಆದವು. ಟೆರೇಸ್ ಪೂರ್ತಿ ಹೂಗಳಿಂದ ತುಂಬ ಹೋಗಿತ್ತು. ಸೆಂಟರ್ ಟೇಬಲ್ ತುಂಬ ಗುಲಾಬಿ ಹೂಗಳಿಂದ ಡೆಕೋರೇಷನ್ ಮಾಡಿ ಮೇಣದ ಬತ್ತಿಗಳನ್ನ ಹಚ್ಚಲಾಗಿತ್ತು. ಅವುಗಳ ಜೊತೆ ಪಕ್ಕದಲ್ಲಿದ್ದ ಸೌಂಡ್ ಸಿಸ್ಟಮ್ನಿಂದ ಸಾಫ್ಟ್ ರೊಮ್ಯಾಂಟಿಕ್ ಮ್ಯೂಸಿಕ್ ಪ್ಲೇ ಆಗ್ತಿತ್ತು. ಹಿಂದಿನಿಂದ ಲಹರಿ ಸೊಂಟ ಸುತ್ತಲೂ ಕೈ ಹಾಕಿ ಮುಂದಕ್ಕೆ ನಡೆಸಿ ಮತ್ತೊಂದು ಕೈಯಿಂದ ಅವಳ ಎಡಗೈ ಹಿಡಿದು ಸಣ್ಣ ಸಣ್ಣ ಲೆಗ್ ಮೂಮೆಂಟ್ಸ್ ಕೊಡುವಂತೆ ತನಗೆ ಹೇಳಿ ಮ್ಯೂಸಿಕ್ ತಕ್ಕಂತೆ ಕಾಲು ಕದಡ್ತಿದ್ದ ತಾರಕ್. ನಿಜಕ್ಕೂ ನಂಬಲಾಗದೆ ಬಾಯಿ ತೆರೆದು ನೋಡ್ತಿದ್ದಾಳೆ ಹುಡುಗಿ. ತಾನು ತಾರಕ್ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ವಾವ್ ಅಂದ್ಲು ಥ್ರಿಲ್ ಆಗ್ತಾ. ಮ್ಯೂಸಿಕ್ ತಕ್ಕಂತೆ ಕಾಲು ಕುಣಿಸ್ತಾ ಒಬ್ಬರು ಕಣ್ಣೊಳಗೆ ಒಬ್ಬರು ನೋಡಿಕೊಂಡ್ರು. ಈ ಕ್ಷಣ ನಮ್ಮದು, ಇದೇ ಇಬ್ಬರ ಭಾವವಾಗಿತ್ತ ಆ ಕ್ಷಣ. ಡ್ಯಾನ್ಸ್ ಮಾಡುತ್ತೆ ಸ್ವಲ್ಪ ಮುಂದಕ್ಕೆ ಭಾಗ ಅವಳ ಕಿವಿ ಪಕ್ಕದಲ್ಲಿ ಮುತ್ತಿಟ್ಟು ಆರ್ ಯು ರೆಡಿ ಅಂತ ಕೇಳ್ದ. ಅವನು ಮತ್ತೆ ಇರಿಸೋ ಧ್ವನಿಗೆ ಅವಳ ಹೃದಯ ವೇಗವಾಗಿ ಬಡ್ಕೊಳ್ತಿತ್ತು. ರೆಡಿ ಆಗಿಲ್ವಾ ಲಹರಿ ಅಂತ ನನ್ನ ಕಡೆ ತಿರುಗಿಸ್ದ. ಟೆನ್ಷನ್ ಆಗ್ತಿದೆ ತಿರುಗ್ತಾ ಬ್ಯಾಲೆನ್ಸ್ಗಾಗಿ ತಾರಕ್ ಭುಜದ ಮೇಲೆ ಕೈ ಇಟ್ಲು. ಅವಳ ಅಂಗೈ ಹಿಡಿದು ನಿಧಾನವಾಗಿ ತಿರುಗಿಸ್ತಾ ಟೆನ್ಷನ್ ಇಲ್ದಂತೆ ನೋಡ್ಕೊಳ್ತೀನಿ. ನನ್ನ ಭಯ ಹೋಗ್ಲಿಕ್ಕಾಗಿಯೇ ಇದೆಲ್ಲವಾ? ಇಷ್ಟದಿಂದ ನೋಡ್ತಿದ್ರೆ ನಮಗೋಸ್ಕರ, ನಮ್ಮ ನೆನಪುಗಳಿಗೋಸ್ಕರ ಅಂತ ಹೇಳ್ತಾ ಪಿಲ್ಲು ಪಾಕ್ದಂತ ಅವಳನ್ನ ಹಿಂದಕ್ಕೆ ಪಾಕಿಸಿ ಬಿಳಿ ಕುತ್ತಿಗೆ ಮೇಲೆ ತುಟಿಗಳನ್ನಿಟ್ಟ. ಓರ್ಟಾಗಿ ತಗಿಲ್ದವನ ಗಡ್ಡ ಅವಳಲ್ಲಿ ಕಂಪನ ಉಂಟು ಮಾಡಲಾಗಿ ಶರ್ಟನ್ನು ಗಟ್ಟಿಯಾಗಿಟ್ಕೊಂಡ್ಳು. ಕುತ್ತಿಗೆಯಿಂದ ಕೆನ್ನಿಗಳನ್ನ ಸವರ್ತ ಕೆಂಪಗಾಗಿ ಆಕರ್ಷಿಸಿದ ತುಟಿಗಳ ಕಡೆ ಆಸೆಯಿಂದ ನೋಡ್ದ. ಅವನ ನೋಟ ಗಮನಿಸಿದ ಅವಳ ತುಟಿಗಳು ಅರಳಿ ಅವನನ್ನು ಆಹ್ವಾನಿಸಿದ್ವು. ಮುಂದಕ್ಕೆ ಬಂದು ಮುಟ್ಟಲು ಹೋಗಿ ನಿಂತು ಅವಳನ್ನ ಸರಿಯಾಗಿ ನಿಲ್ಲಿಸಿ ಹಸುವಾಗ್ತಿಲ್ವಾ ಅಂದ. ಮೂತಿ ಮುರ್ಕೊಂಡ್ಲು. ಮುತ್ತು ಕೊಡಲಿಲ್ಲ ಅಂತ. ಫುಡ್ ಪ್ಲೇಟ್ನ ಸರ್ವ್ ಮಾಡಿ ತಿನ್ನು ಅಂತ ಎದುರುಗಡೆ ಕೂತ್ಕೊಂಡ. ಮುತ್ತನ್ನು ನಿರೀಕ್ಷಿಸಿದ್ದೆ ಅಂತ ಪ್ರಾಮಾಣಿಕವಾಗಿ ಹೇಳಿದ್ಲು. ನಗ್ತಾ ತಿಂತಿದ್ದಾನು ಉತ್ತರ ಹೇಳಿದೆ. ಇಬ್ಬರು ಲೈಟ್ ಫುಡ್ಡನ್ನು ಸೈಲೆಂಟಾಗಿ ಫಿನಿಷ್ ಮಾಡಿದ್ರು. ಆ ವಾತಾವರಣವನ್ನು ಸ್ವಲ್ಪ ಹೊತ್ತು ಆಸ್ವಾದಿಸಿ ಎದ್ದು ನಿಂತ ತಾರಕ್ ಉಗುರು ಕಚ್ಚುತ್ತಾ ನೆಲವನ್ನೇ ನೋಡ್ತಿದ್ದ ಲಹರಿಯನ್ನು ನೋಡ್ತಾ ಟೆರೇಸ್ ಮೇಲೆ ಇದ್ದ ರೂಮ್ ಬಾಗಿಲು ತೆರೆದು ಮಳೆ ಬರುವಂತಿದೆ ಒಳಗಡೆ ಬಾ ಅಂತ ಕರೆದ. ಅವನ ನೋಟ ಅಲ್ಲಿವರೆಗೂ ಮೃದುವಾಗಿದ್ದರೆ ಇವಾಗ ಮಾತ್ರ ಇನ್ಯಾವುದೋ ಭಾವವನ್ನು ವ್ಯಕ್ತಪಡಿಸ್ತಿತ್ತು. ಮೋಡ ಕವಿದ ಆಕಾಶ ಮಳೆ ಸುರಿಸೋದಕ್ಕೆ ಶುರು ಮಾಡ್ತು. ಸಣ್ಣನೆ ಹನಿಗಳು ದೇಹ ಮುಡ್ತಿದ್ರೆ ವಿಚಿತ್ರವಾದ ಅನುಭೂತಿಗೊಳಗಾಗ್ತಾ ಬಾಗಿಲು ಹೊರಗೆ ನೋಡ್ತಿದ್ದ ತಾರಕ್ನ ನೋಡಿ ಅವನು ಮುಂದೆ ಬಂದು ನಿಂತಲು. ಇಷ್ಟಾದರೆ ಎಂಜಾಯ್ ಮಾಡು ಅಂದ ಸಾಫ್ಟ್ ಧ್ವನಿಯಲ್ಲಿ. ಹ್ಞೂ ಕೂದಲು ತೇವಾಗುತ್ತೆ ಅನ್ನುತ್ತಾ ಇಲ್ಲಿ ಯಾಕಿದ್ದೀವಿ ಅಂತಿದ್ದ ಅವಳನ್ನ ಒಳಗಡೆ ಇಳಿದು ಬಾಗಿಲಾಗ್ತಾ. ಅವನು ಹಾಗೆ ಮಾಡ್ತಾನೆ ಅಂತ ಊಹಿಸಿದ ಲಹರಿ ತಾರಕ್ಕೆದೆ ಗಂಟ್ಕೊಂಡ್ಳು. ಅವಳು ಬಳೆಗಳು ಗಲಗಲನೆ ನಾದ ಮಾಡಿದ್ವು. ಹೃದಯದ ಮೇಲಿದ್ದ ಅವಳ ಅಂಗೈಗೆ ಮುತ್ತಿಟ್ಟು ಮೇಲಕ್ಕೆತ್ತಿ ರೂಮ್ನೊಳಗೆ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಇಳಿಸ್ದ.
ಮೆತ್ತನೆ ಹಾಸಿಗೆ ತಮಗೆ ಆಹ್ವಾನ ನೀಡ್ತಿದ್ರೆ ತನ್ನ ಕಡೆ ಬರ್ತಿರೋ ಅವನ್ನ ನೋಡಿ ಮುಜುಗರದಿಂದ ದಿಂಬಿನಲ್ಲಿ ಮುಖ ಬಚ್ಚಿಟ್ಕೊಂಡ್ಳು. ಅವಳ ರೀತಿ ಮಲಗಿದ್ರಿಂದ ಅವಳ ಹಿಂಭಾಗದ ನಶಿಕಾಕೃತಿ ಅವನಲ್ಲಿ ಬೈಕಿಗಳು ಹೆಚ್ಚಿಸ್ತಿದ್ರೆ ಪಾಕೆಟ್ನಲ್ಲಿದ್ದ ಸಿಗರೇಟ್ ತೆಗೆದು ಹಚ್ಚೋದಕ್ಕೆ ಹೋಗಿ ನಿಂತು ಕನ್ನಿಂಗಾಗಿ ನಗ್ತಾ ಲಹರಿ ಮುಂದೆ ಲೈಟರ್ ಮತ್ತು ಪ್ಯಾಕನ್ನು ಎಸೆದ. ಗಂಡ ಮುತ್ತು ಕೊಡ್ತಾನೆ ಅಂತ ಆಸೆಯಿಂದ ಕಾಯ್ತಾ ನಾಚಿಕೆ ಪಡ್ತಿದ್ದ ಲಹರಿ ಕಣ್ಣು ಮುಂದಿದವುಗಳನ್ನ ನೋಡಿದ್ಲೆ ಸಿಂಹಿಣಿಯಂತೆ ಎದ್ದು ಕೂತು ಏನಿದು ಅನ್ನೋಷ್ಟರಲ್ಲೇ ಶರ್ಟನ್ನು ಬಿಚ್ಚಿ ನಿಂತಿದ್ದ ತಾರಕ್ನ ಖಾಲಿ ಬಾಡಿ ಕಾಣಿಸಿ ಮಾತನ್ನು ಗಂಟಲಲ್ಲೇ ನಿಲ್ಲಿಸ್ಬಿಟ್ಲು. ಬಾಡಿ ಸ್ಟ್ರೆಚ್ ಮಾಡ್ದ ಬೆಡ್ ಮೇಲೆ ಸೇರಿದವನ ಕೈಗಳು ಲಹರಿ ಕಾಲನ್ನು ಹಿಡಿಯಲಾಗಿ ಪಾದವನ್ನು ಹಿಡಿದು ಹೃದಯದ ಹತ್ರ ತಂದು ಮುತ್ತಿಟ್ಟ. ಮೈಯೆಲ್ಲ ಜಲ್ಲಂತು, ಪ್ರಾಣ ಇಳೆದಂತಾಯಿತು. ಹಾರ್ಟ್ ಬೀಟ್ ಒಮ್ಮೆಲೆ ಹೆಚ್ಚಾಗೋಯ್ತು. ಕಾಲನ್ನು ಹಿಂದೆ ನೋಡ್ತಿದ್ದ ಅವಳನ್ನ ನೇರವಾಗಿ ನೋಡ್ತಾ ಪ್ಯಾಕ್ನಿಂದ ತೆಗೆದು ಸಿಗರೇಟನ್ನು ಕೆಂಪು ನೀಲ್ ಪೇಂಟ್ ಇದ್ದ ಅವಳ ಬಿಳಿ ಬೆರಳುಗಳ ಮಧ್ಯೆ ಇಟ್ಟು ಲೈಟರ್ನಿಂದ ಹಚ್ಚಿದ. ಸ್ತಬ್ಧಳಾದ್ಲು ಅವಳು ಅವನ ಈ ಕೆಲಸಕ್ಕೆ. ತಾರಕ್ ಏನು ಮಾಡ್ತಿದ್ಯಾ ಅಂದ್ಲು ನಡುಗುವ ಧ್ವನಿಯಲ್ಲಿ. ಸಿಗರೇಟ್ ಸೇದಬೇಡ ಅಂತ ಹೇಳಿದೆಯಲ್ಲೇ, ನಾನು ಸ್ಮೋಕ್ ಮಾಡಲ್ಲ ಆದರೆ ಅನ್ನುತ್ತಾ ಬಾ ಅಂದ ತುಟಿಗಳಿಂದ ಅವಳ ಅರಿಕಾಲಿನಲ್ಲಿ ಗಲಿಬಿಲಿಯನ್ನು ಉಂಟು ಮಾಡ್ತಾ. ಹಠಮಾರಿ, ನನ್ನನ್ನು ಹೀಗೆ ಹಿಂಸಿಸೋದು ಇಷ್ಟ ಅಲ್ವ ನಿನಗೆ? ಅಳು ಮುಖವನ್ನು ಮಾಡಿಕೊಂಡ್ಳು. ನಿನ್ನನ್ನು ಮಾತ್ರ ಅಂದ ತೀವ್ರ ನೋಟದೊಂದಿಗೆ. ಓರೆಯಾಗಿ ನೋಡ್ತಿದ್ರೆ ಪೋಸ್ಟ್ ಚೆನ್ನಾಗಿದೆ ಆದರೆ ಅಂದ ಪಾದಕ್ಕಿದ್ದ ಗೆಜ್ಜೆಗಳನ್ನ ಕದಲಿಸ್ತಾ. ಹೀಗೆ ಬೇಡ, ಬೇಕಿದ್ರೆ ನಾರ್ಮಲ್ ಆಗಿ ಕೈಯಿಂದ ಕೊಡ್ತೀನಿ ಅಂತಿದ್ರು ಕೇಳಲಿಲ್ಲ. ಹೀಗೆ ಬಾ, ನನಗೆ ಹೀಗೆ ಬೇಕು ಅಂದ. ಹಠಮಾರಿ ರಾವಣ ಅಂತ ಮುದ್ದಾಗಿ ಬೈದ್ಕೊಳ್ತಾ ಪಾದದಿಂದ ಹಿಡಿದಿದ್ದ ಸಿಗರೇಟನ್ನು ತಾರಕ್ ತುಟಿಗಳ ಮಧ್ಯಕ್ಕೆ ತಲುಪಿಸಲಾಗಿ ಗಂಡತನದಿಂದ ತುಂಬಿದ ಅವನ ಮೀಸೆ ಸುಂದರವಾದ ಪಾದವನ್ನು ತಗಲಿ ಅವಳಲ್ಲಿ ಪರವಶತೆಯನ್ನು ಉಂಟು ಮಾಡಿತು. ಎಷ್ಟೇ ಈ ಜನ್ರೇಷನ್ ಹುಡುಗಿಯಾದರೂ ಭಾರತೀಯ ನಾರಿ, ಅದು ಗಂಡನನ್ನ ಹೆಸರು ಹಿಡಿದು ಕರೆಯೋದು ಸಾಂಪ್ರದಾಯಿಕ ಕುಟುಂಬದಲ್ಲಿ ಹುಡ್ತವಳು, ಅದು ತಮ್ಮ ಏಕಾಂತ ಸಮಯ ಅಂತ ತಿಳಿದಿದ್ದ ತಾರಕ್ ಆಸೆಯಂತೆ ಮಾಡಿದ ಕೆಲಸಕ್ಕೆ ಹೆಚ್ಚು ಹೊತ್ತು ಒಪ್ಪಿರಲಾಗದೆ ಪಾದ ಹಿಂದಕ್ಕೆ ತಗೋಬೇಕನ್ನೋ ಅಷ್ಟರಲ್ಲೇ ಕದಲದಂತೆ ಹಿಡಿದು ನಿಲ್ಲಿಸ್ದ. ಅವನ ತುಂಟ ನೋಟಗಳು ನಿಲುವು ಪೂರ್ತಿ ನೇರವಾಗಿ ಹೃದಯ ಕೀಳಿತಿದ್ರೆ ಪ್ಲೀಸ್ ಬಿಡು ಅಂದ್ಲು ತಲೆಯನ್ನು ಪೂರ್ತಿಯಾಗಿ ಕೆಳಗೆ ಹಾಕಿ. ಫ್ಯಾಂಟಸಿಗಳು ನಿನಗೆ ಮಾತ್ರ ಅಲ್ಲ, ನನಗೂ ಇದೆ. ದಿನಕ್ಕೊಂದು ಫ್ಯಾಂಟಸಿಯೊಂದಿಗೆ ನಕ್ಷತ್ರಗಳ ಲೋಕದ ಜೊತೆ ಗ್ಯಾಲಕ್ಸಿ ಪೂರ್ತಿ ತೋರಿಸ್ತೀನಿ. ಕನ್ನಿಂಗ್ ಲುಕ್ ಹುಡುಗಿ ಕೊಟ್ಟು ಅದರಲ್ಲಿ ಇದೂ ಒಂದು ಅಂತ ಹೇಳ್ತಾ ಹೊಗೆ ಬಿಟ್ಟು ಸಿಗರೇಟ್ ಸ್ಲ್ಯಾಶ್ ಮಾಡಿ ಅವಳ ಅರಿಕಾಲಿಗೆ ಮುತ್ತುಗಳು ಕೊಡ್ತಾ ಮುಂದಕ್ಕೆ ಎಳ್ಕೊಂಡ. ಅವನಿಗೆ ಅಂಟ್ಕೊಂಡ ಟೆನ್ಷನ್ನಲ್ಲಿ ಕೈಲಿದ್ದ ಬ್ಲಾಂಕೆಟನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಲು. ಕಾಲಿನ ಹಿಬ್ಬರಳಿನ ಉಗುರಿನಿಂದ ಆರಂಭವಾದ ಅವನ ತುಟಿಗಳ ಆಟ ನಿಧಾನವಾಗಿ ಮೇಲಕ್ಕೆ ಬರ್ತಿರೋ ಕ್ರಮದಲ್ಲೇ ಬಾಳೆಯ ದಿಂಡಿನಂತೆ ಬಿಳಿಯಾಗಿ ಬಾಳೆಯಲಿಯಂತೆ ಮೃದುವಾಗಿ ತಗಲ್ತಿರೋ ದೇಹಕ್ಕೆ ಮಂತ್ರಮುಗ್ಧನಾಗ್ತಾ ನುಣುಪಾದ ಸೊಂಟವನ್ನು ತಲುಪಿ ಸೆರಗನ್ಸರಿಸಿ ಹೊಕ್ಕಳಿನಲ್ಲಿ ಮುಖ ಇಟ್ಟು ಗಾಢವಾಗಿ ಉಸಿರಾಡೋದು ಲಹರಿಯ ಪ್ರಾಣವನ್ನು ನಿಲುವು ಪೂರ್ತಿ ತಗಲ್ತು. ಅರ್ಧ ಚಂದ್ರಾಕೃತಿಯ ಬಳ್ಳಿಯಂತಿರೋ ಸೊಂಟವನ್ನು ನೋಡ್ತಾ ಸೊಂಟದ ಚೈನ್ ಎಲ್ಲಿದೆ ಅಂತ ಕೇಳಿದ. ಹಾಕ್ಕೊಳ್ಳಿಲ್ಲ ಅಂದ್ಲು ಬುದ್ಧಿವಂತಳಾಗಿ. ಸಡನ್ನಾಗಿ ನೋಡ್ದ ಅವಳನ್ನು. ಹೆದರಿ ಅಂಗೈಯಲ್ಲಿದ್ದ ಚೈನನ್ನು ತಾರಕ್ ಮುಂದೆ ಇಟ್ಲು. ಬಂಗಾರದಲ್ಲಿ ಕೆತ್ತಿದ ಮುತ್ತುಗಳಲ್ಲಿದ್ದ ಚೈನನ್ನು ಅವಳ ನಾಜೂಕಾದ ಸೊಂಟಕ್ಕೆ ಅಲಂಕರಿಸಿ ಪ್ರತಿಯೊಂದು ಮುತ್ತನ್ನು ಮುತ್ತಿಗೋದಕ್ಕೆ ಶುರು ಮಾಡ್ದ. ಒಂದೊಂದು ಮುತ್ತಿಗೆ ಬಡ್ಡಿಯಾಗಿ ಹಲ್ಲಿನ ಗಾಯ ನೀಡ್ತಿದ್ದ ಪ್ರತಿ ಬಾರಿಯೂ ಅವಳಲ್ಲಿ ಪ್ರಾಣ ರಿವ್ವಂತ ಏಳೋ ಅಲಿಯಾಗ್ತಿತ್ತು. ಸೊಂಟದ ಪ್ರದಕ್ಷಿಣೆ ಮುಗಿದ ಮೇಲೆ ತೆಳುವಾದ ಸೆರಗನ್ಸರಿಸಿ ಅವಳ ಯೌವನದ ಸೌಂದರ್ಯವನ್ನು ನೋಡ್ತಾ ಏನಿಟ್ಟು ಮಾಡಿದಾನೋ ಆ ಬ್ರಹ್ಮ, ಎಲ್ಲಿ ಎಷ್ಟು ಅಳತೆ ಇರಬೇಕು, ತೂಕ ಹಾಗೆ ಮಾಡಿದಂತೆ ಇಷ್ಟು ಕರೆಕ್ಟಾಗಿ ಹೇಗಿದೆ ಅಂತ ಎದೆಗೆ ಮುದ್ದಾಡ್ತಿರೋ ತಾರಕ್ನನ್ನು ನೋಡಿ ಮುಸಿ ಮುಸಿ ನಗ್ತಿದ್ರೆ ಶರ್ಟ್ ರಿಮೂವ್ ಮಾಡು ಅಂತ ಆರ್ಡರ್ ಮಾಡ್ದ. ಅಬ್ಬಾ, ನಗೋದು ಕೂಡ ತಪ್ಪೇನಾ ಅಂದ್ಲು ತುಟಿ ಕಚ್ಚಿದ. ನಿನ್ನ ನಗುವಿಗಾಗಿ ನಾನು ವೆಯ್ಟಿಂಗ್ ಅಂತ ಬಟನ್ಸ್ ತೆಗೆಯಲು ಮುಂದಕ್ಕೆ ಭಾಗದ ಲಹರಿ ಬ್ಲೌಸ್ ಬ್ಯಾಕ್ ಸೈಡ್ ದಾರವನ್ನು ಎಳೆದ್ಬಿಟ್ಟ. ಬೆಚ್ಚ ಬಿದ್ದು ಹಿಂದಕ್ಕೆ ಓಡೋದಕ್ಕೆ ನೋಡ್ತಿದ್ರೆ ನಿಲ್ಲಿಸಿ ಶರ್ಟ್ ತೆಗೆದು ಅವಳ ಮೇಲಕ್ಕೆ ವಾಲ್ಬಿಟ್ಟ. ಮುಕ್ತಿ ಪಡೆದ ವಸ್ತ್ರಗಳು ಅವರಿಬ್ಬರ ಮೈಯಿಂದ ದೂರ ಆಗ್ತಿದ್ರೆ ಪ್ರತಿಯೊಂದು ಅಂಗವನ್ನು ಬಿಡದೆ ಕಣ್ಣುಗಳಿಂದ ಪರಿಚಯ ಮಾಡಿಕೊಳ್ತಾ
ತುಟಿಗಳಿಂದ ಅವುಗಳನ್ನು ಮಾತನಾಡಿಸ್ತಾ ಕೈಗಳಿಂದ ಕೊಳ್ತಾ ಹೊಸ ಅನುಭೂತಿಗಳಿಗೆ ಸ್ವಾಗತವನ್ನು ಕೋರ್ದ. ಅವಳ ಕುತ್ತಿಗೆಯ ತಿರುವಿನಲ್ಲಿ ಅವನ ಮುಖ ಸೇರಲಾಗಿ ಇಬ್ಬರ ಕೈಗಳು ಹೆಣೆದುಕೊಂಡವು. ಕ್ರಮೇಣ ಅವರಿಬ್ಬರು ವಸ್ತ್ರಗಳ ಸ್ಥಾನದಲ್ಲಿ ಸೃಷ್ಟಿ ಕಾರ್ಯಕ್ಕೆ ಸಿದ್ಧವಾದ ದೇಹಗಳು ಹತ್ತಿರವಾದವು. ಅವನ ಪ್ರತಿ ಸ್ಪರ್ಶದಲ್ಲೂ ತನ್ನ ಮೇಲಿನ ಅಚಲವಾದ ಪ್ರೀತಿ ಕಾಣಿಸ್ತಿದೆ. ಅವನಿಗೆ ಸಹಚಾರಿಯಾಗಿ ತನ್ನ ಪಾಲಿನ ಸಹಕಾರವನ್ನು ಪ್ರೀತಿಯಿಂದ ತನ್ನ ಸೌಂದರ್ಯದೊಂದಿಗೆ ಸಮರ್ಪಿಸಿದ್ಲು. ಬೇರೆ ಗಾಳಿ ಸೋಗದವನಿಗೆ ಅವಳು ಬಿಡ್ತಿರೋ ಪ್ರತಿ ಶ್ವಾಸ, ಗಂಟಲಿನಿಂದ ಬರ್ತಿರೋ ಪ್ರತಿ ನಿಟ್ಟುಸಿರು ಮತ್ತಷ್ಟು ಉತ್ಸಾಹವನ್ನು, ಬಯಕೆಗಳನ್ನ ಹೆಚ್ಚಿಸ್ತಿದ್ರೆ. ಗುಲಾಬಿ ಬಣ್ಣದಲ್ಲಿ ಕಂಗೊಳಿಸ್ತಿದ್ದ ದೇಹಕ್ಕೆ ಮುತ್ತುಗಳ ಅಭಿಷೇಕ ಮಾಡ್ದ. ಅವಳ ಸೊಂಟವನ್ನು ಅವನ ಕೈಗಳು ಚುಚ್ಚಿಕೊಂಡ್ರೆ ತಾರಕ್ ಭುಜವನ್ನು ಗಟ್ಟಿಯಾಗಿಡಿದು ತಳಮಳಕ್ಕೆ ಒಳಗಾಗ್ತಾ ಓಡ್ತಿರೋ ಹೃದಯದ ವೇಗಕ್ಕೆ ಕಣ್ಣು ಮುಚ್ಚಿಕೊಂಡ್ಳು ಲಹರಿ. ನಡಕ್ತಾ ಇರೋ ಕೆಂಪು ತುಟಿಗಳ ಮೇಲೆ ತುಟಿಗಳನ್ನಿಟ್ಟು ಕಣ್ಣು ಬಿಡೆ ಅಂದ. ಹ್ಞೂ ಅಂದ್ಲು ಮುಜುಗರ ಮೈಯೆಲ್ಲ ತುಂಬ ಹೋಗಿ ಕೆಂಪು ಬಣ್ಣಕ್ಕೆ ತಿರುಗಿದ್ರಿಂದ. ಕಣ್ಣು ಮುಚ್ಕೊಂಡ್ರೆ ನನ್ನ ಪ್ರೀತಿ ಹೇಗೆ ಕಾಣಿಸುತ್ತೆ? ಕಣ್ಗಳಲ್ಲಿ ಕಣ್ಣಿಟ್ಟು ನೋಡುತ್ತಲೇ ತಾನೇ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಬಯಕೆ ಇದೆ ಅಂತ ತಿಳಿಯೋದು ಅಂತ ಅಂದ. ಕಣ್ಣು ತೆರೆದು ನೋಡಿದ್ಲು. ತಾರಕ್ ತುಟಿಗಳ ಮೇಲೆ ತುಂಟ ನಗು ಇತ್ತು. ಹೀಗೆ ಮಾತಾಡಿ ನನ್ನ ಅಳಿಸ್ಬೇಕಲ್ಲ. ಅವಳ ತಲೆ ಹಿಂದೆ ಕೈ ಹಾಕಿ ಮುಖಕ್ಕೆ ಹತ್ತಿರವಾಗಿ ತನ್ನ ಫೇಸ್ ತಂದು, ನಿನ್ನ ಜೀವನವನ್ನು ನನಗೆ ಬರೆದುಕೊಡ್ತಿದೆಯಲ್ಲೇ, ನಾನು ಎಷ್ಟು ಕೃತಜ್ಞನೋ ನಿನಗೆ ಹೇಳಬೇಕಲ್ವಾ ಅಂತ ಗುಲಾಬಿ ಹೂವಿನಂತಿದ್ದ ಎದೆ ಮೇಲೆ ಮುತ್ತಿಟ್ಟು ಬೈಟ್ ಕೊಟ್ಟ. ಆಗಲೇ ಮೈಯೆಲ್ಲ ಹಲ್ಲಿನ ಗಾಯಗಳಿಂದ ಹೊಸ ಅಲಂಕಾರ ಆಗ್ತಿದ್ರೆ, ಅಬ್ಬ ನೋವು, ಯಾಕೆ ಹೀಗೆ ಕಚ್ತಿದ್ಯಾ ಅಂದ್ಲು ಸುಳ್ಳು ಕೋಪದಿಂದ. ಕಚ್ಚೋದಲ್ಲ ಕಣೇ, ನುಂಗು ಬಿಡ್ಬೇಕನ್ನಿಸ್ತಿದೆ. ನನ್ನ ಪ್ರೀತಿಗೆ ಬೌಂಡ್ರಿಗಳೇ ಇರಲ್ಲ. ಬಾಲ್ ಎತ್ತ ಹೋಗುತ್ತೋ ನನಗೆ ಗೊತ್ತಿಲ್ಲ. ಸೊ ಗ್ರೌಂಡ್ ಇಳಿದ ಮೇಲೆ ತೊಂದರೆ ಆಗಿದ್ರೂ ಸಹಿಸ್ಕೋ ಅಂತ ಜಾಜಿ ಹೂವಿನಂತಿದ್ದ ಅವಳನ್ನ ಬಳ್ಳಿ ಅಂತ ಆವರಿಸ್ಕೊಂಡ. ಸೌಂದರ್ಯದ ಸಮುದ್ರದಲ್ಲಿ ಸುಖದ ತೀರಗಳನ್ನು ಮುಡ್ತಾ ಬಿಸಿ ಜಲಪಾತದಲ್ಲಿ ಸ್ನಾನ ಮಾಡಿಬಂದು ಬೆಚ್ಚನೆಯ ಆವಿ ಹಿಡಿದ ಅವನ ಮುಖದಲ್ಲಿ ಹೊಸ ಕಳೆಯನ್ನು ನೋಡ್ತಿದ್ದವಳ ದೇಹ ಆ ಬಿಸಿ ತಾಕತ್ತಿಗೆ ಕೆಂಪಗ ಕಂದು ಹೋಗಿತ್ತು. ನೀಲಿ ಕಣ್ಗಳಲ್ಲಿ ತುಂಬಿದ ನೀರಿನ ಹನಿಯನ್ನು ನೋಡ್ತಾ ತುಟಿಗಳಿಂದ ಸವರ್ತಾ ಆವೇಶದಲ್ಲಿ ಅವಳ ಪರಿಸ್ಥಿತಿಯನ್ನು ಗಮನಿಸ್ತಿಲ್ಲ ಅಂತ ಅರಿತುಕೊಂಡು ಗಟ್ಟಿಯಾಗಿ ಕೇಳಿಸ್ತಿದ್ದ ಹೃದಯ ಬಡಿತಕ್ಕ ಅವಳ ಎದೆ ಮೇಲೆ ತಲೆಯಿಟ್ಟು ಬೆನ್ನು ಸವರ್ತಾ ಕಾಮ್ ಡೌನ್ ಅಂದ ಹಿತವಾದ ಧ್ವನಿಯಲ್ಲಿ. ಅವನ ತುಟಿ ಸ್ಪರ್ಶಕ್ಕೆ ಹೆಚ್ಚಿದ ಎದೆ ಬಡಿತ ಹತೋಟಿಗೆ ಬರಲಾಗಿ ತಾರಕ್ ತಲೆಯೊಳಗೆ ಬೆರಳುಗಳನ್ನ ತೋರಿಸಿದ. ಅವಳ ಕಣ್ಣಿನ ಕೋರೆಯಿಂದ ಸಣ್ಣನೆಯ ನೀರಿನ ಹನಿ ಜಾರಿ ಅವನ ಕೆನ್ನೆಯನ್ನು ತೇವಗೊಳಿಸ್ತು. ಅದನ್ನು ನಾಲಿಗೆಯಿಂದ ನೆಕ್ಕಿ ಹಣೆ ಮೇಲೆ ಮುತ್ತಿಟ್ಟು, ಹೊಸ ಸ್ಟೂಡೆಂಟ್ ಅಲ್ವಾ, ಅಭ್ಯಾಸ ಇಲ್ಲದೆ ಅವಸರಪಟ್ಟೆ, ಇನ್ಮೇಲೆ ಜಾಗೃತಿಯಾಗಿರ್ತೀನಿ ಅಂತ ಕ್ಯೂಟಾಗಿ ಇನ್ನೋಸೆಂಟಾಗಿ ಪ್ರಾಮಾಣಿಕವಾಗಿ ಹೇಳ್ತಿರೋ ತಾರಕ್ ಕಣ್ಣುಗಳಿಲ್ಲ ತನ್ನ ಮೇಲಿನ ಪ್ರೀತಿ ಗುರುತಾಗಿ ತುಟಿಗಳನ್ನ ಮುಟ್ಟಿ, ಇಷ್ಟ ಆಯಿತು ಹೀಗೂ ಸಹ ಅಂದ್ಲು. ಆಗಲೇ ಅವಳ ಮುಖ ಬಾಡ್ ಹೋಗಿ ಧ್ವನಿ ನೀರಸವಾಗಿ ಕೇಳಿಸ್ತಿದ್ರೆ ಎದ್ದು ಟವೆಲ್ ಸವರ್ಕೊಂಡು ಹೋದ. ಎದೆವರೆಗೂ ಇದ್ದ ಬ್ಲ್ಯಾಂಕೆಟ್ನೊಂದಿಗೆ ಎದ್ದು ಕೂತಿದ್ದವಳ ಕೈಯಲ್ಲಿ ಆರೆಂಜ್ ಜ್ಯೂಸನ್ನಿಟ್ಟು ಹಾಸಿಗೆ ಪೂರ್ತಿ ಹರಡಿದ ಕೂದಲಿನ ಕ್ಲಿಪ್ನಲ್ಲಿ ಬಂಧಿಸ್ತಾ ಜ್ಯೂಸ್ ಅಂಟಿಂದ ಲಹರಿ ಮೇಲಿನ ತುಟಿಯನ್ನೆಕ್ಕಿ ಅವಳ ಮಡಲಲ್ಲಿ ತಲೆ ಇಟ್ಕೊಂಡ. ನಿದ್ದೆ ಬರ್ತಿಲ್ವಾ? ತದೇಕ ಚಿತ್ತದಿಂದ ತನ್ನನ್ನೇ ನೋಡ್ತಿದ್ದವಳ ಕೈ ಬೆರಳುಗಳಿಗೆ ಮುತ್ತಿಡ್ತಾ ಕೇಳ್ದ. ಹೊರಗಡೆ ಹೋಗಿ ಕೂರೋಣವಾ ಅಂದ್ಲು ಹನಿಗಳು ಬೀಳ್ತಿದ್ರೆ. ಬ್ಲ್ಯಾಂಕೆಟ್ ಸಮೇತ ಅವಳನ್ನ ಎತ್ತಿ ರೂಮಿನ ಬ್ಯಾಕ್ ಸೈಡ್ ಬಾಲ್ಕನಿ ಚೇರ್ನಲ್ಲಿ ತನ್ನ ಮಡಿಲಿನಲ್ಲಿ ಅವಳನ್ನು ಅಡಗಿಸ್ಕೊಂಡ. ಶರ್ಟ್ ಇಲ್ಲದ ಅವನಿಗೆ ಚಳಿ ತಗಲದಂತೆ ತನ್ನ ಮೈ ಬಿಸಿಯನ್ನು ಹಂಚ್ತಾ ಇಬ್ಬರಿಗೂ ಸೇರಿಸಿ ಬ್ಲ್ಯಾಂಕೆಟ್ ಸುತ್ತಿ ಎದೆಗೆ ತಲೆ ಇಟ್ಕೊಂಡ್ಳು. ಇನ್ನೇನು ಕೆಲವು ಹೊತ್ತಿನಲ್ಲಿ ಸೂರ್ಯ ಬಂದುಬಿಡ್ತಾನೆ ಅಂತ ಸಮಯ ಹೇಳ್ತಿದ್ರೆ, ರಾತ್ರಿ ಪೂರ್ತಿ ದೂರ ಆಗಿದ್ದ ನಿದ್ದೆಗೆ ಬೆಚ್ಚನೆ ಜೊತೆ ಸಿಕ್ಕ ಕೆಲವೇ ಕ್ಷಣಗಳಲ್ಲಿ ಲಹರಿ ನಿದ್ದೆ ಹೋದರೆ ಅವಳನ್ನೇ ಹೊದಿಕೆಯಾಗಿ ಮಾಡಿಕೊಂಡು ಅವನು ನಿದ್ದೆಗೆ ಜಾರ್ದ. ಕತೆ ಮುಂದುವರಿಯುತ್ತೆ. ಇನ್ನು ಹೆಚ್ಚಿನ ವಿಡಿಯೋವನ್ನು ನೀವು ಪ್ರತಿಲಿಪಿಲಿ ಹೋಗಿ ಮೊದಲೇ ಓದಿ. ಥ್ಯಾಂಕ್ ಯು.